ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಕೋರ್ಟ್ಗೆ ಅಪರಾಧಿಗಳನ್ನ ಕರೆತಂದಿರುವ ಪೊಲೀಸರು, ಅಪರಾಧಿಗಳು ಕೋರ್ಟ್ ಬಳಿ ಬರ್ತಾ ಇದ್ದಂತೆ ಕುಟುಂಬಸ್ಥರು ಈಗ ಕಣ್ಣೀರನ್ನ ಹಾಕಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 17 ಅಪರಾಧಿಗಳಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ? ಕೋರ್ಟ್ಗೆ ಅಪರಾಧಿಗಳನ್ನ ಕರೆತಂದಿರುವ ಪೊಲೀಸರು, ಅಪರಾಧಿಗಳು ಕೋರ್ಟ್ ಬಳಿ ಬರ್ತಾ ಇದ್ದಂತೆ ಆ 17 ಆರೋಪಿಗಳ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ಕೋರ್ಟ್ ಹಾಲ್ ಬಳಿ ಕಣ್ಣೀರನ್ನ ಹಾಕ್ತಿರುವ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡದ ಸಿಬಿಐ ಅಧಿಕಾರಿಗಳು. ವಿನಯ್ ಕುಲಕರ್ಣಿ ಪರ ವಾದವನ್ನ ಮಾಡಲಿರುವ ಶ್ಯಾಮ್ ಸುಂದರ್, ಸಿವಿ ನಾಗೇಶ್ ಬದಲು ಶ್ಯಾಮ್ ಸುಂದರ್ನಿಂದ ವಾದ ಮಂಡನೆಯಾಗಿದೆ. ಇನ್ನು ತೀರ್ಪು ಬಂದ ಬಳಿಕ ವಾದವನ್ನ ಮಾಡಲು ಅವಕಾಶವನ್ನ ಕೊಡಿ, ವಾದವನ್ನ ಮಂಡಿಸಲು ಸುಪ್ರೀಂ ಕೋರ್ಟ್ ಆದೇಶವಿದೆ. ಇನ್ನು ಏನ್ ಶಿಕ್ಷೆ ನೀಡಿ ವಾದವನ್ನ ಮಾಡಲು ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಪರ ವಾದಕ್ಕೆ ಅವಕಾಶವನ್ನ ಕೇಳಿದ ಶ್ಯಾಮ್ ಸುಂದರ್ ತೀರ್ಪು ಕೊಟ್ಟ ಬಳಿಕ ವಾದ ಮಾಡಿ ಅಂತ ಜಡ್ಜ್ ಶಿಕ್ಷೆಯ ಪ್ರಮಾಣದ ತೀರ್ಪು ಕೆಲಕಾಲ ಮುಂದೂಡಿಕೆಯನ್ನ ಮಾಡಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ವಿನಯ್ ಕುಲಕರ್ಣಿ ದೋಷಿಯಾಗಿರುವ ಶಾಸಕ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡೀ ರಾತ್ರಿ ನಿದ್ರೆ ಮಾಡಲ್ಲ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ತೀರ್ಪು ಬಂದ ಬಳಿಕ ಈಗಾಗಲೇ ವಾದವನ್ನ ಮಾಡಲು ಅವಕಾಶವನ್ನ ನೀಡಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಪರ ವಾದವನ್ನ ಮಂಡಿಸಲಿದ್ದಾರೆ ಶ್ಯಾಮ್ ಸುಂದರ್. ಕೋರ್ಟ್ಗೆ ಅಪರಾಧಿಗಳನ್ನ ಈಗಾಗಲೇ ಪೊಲೀಸರು ಕೂಡ ಕರೆತಂದಿದ್ದಾರೆ. ಅಪರಾಧಿಗಳು ಕೋರ್ಟ್ ಬಳಿ ಬರ್ತಾ ಇದ್ದಂತೆ ಅಪರಾಧಿಗಳ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಕೋರ್ಟ್ ಹಾಲ್ ಬಳಿ ಕಣ್ಣೀರನ್ನ ಹಾಕ್ತಿರುವ ಕುಟುಂಬಸ್ಥರು ವಾದವನ್ನ ಮಂಡಿಸಲು ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವಿದೆ. ಏನ್ ಶಿಕ್ಷೆ ನೀಡಿ ವಾದವನ್ನ ಮಾಡಲು ಅವಕಾಶ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿವಿ ನಾಗೇಶ್ ಬದಲು ಶ್ಯಾಮ್ ಸುಂದರ್ನಿಂದ ವಾದ ಮಂಡನೆಯಾಗುತ್ತೆ. ತೀರ್ಪು ಬಂದ ಬಳಿಕ ವಾದವನ್ನ ಮಾಡಲು ಅವಕಾಶವನ್ನ ಕೊಡಿ ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂತದ್ದು. ಅಪರಾಧಿಗಳು ಈಗಾಗಲೇ ಕೋರ್ಟ್ ಬಳಿ ಬಂದಿದ್ದಾರೆ. ಕೋರ್ಟ್ ಬಳಿ ಬರ್ತಾ ಇದ್ದಂತೆ ಆ 17 ಆರೋಪಿಗಳ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಹಾಕಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್, ಇಲ್ಲಿ ನೋಡ್ತಾ ಇರಬಹುದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಈಗಾಗಲೇ ಎಲ್ಲ ಆರೋಪಿಗಳನ್ನು ಕೂಡ ಈಗಾಗಲೇ ನ್ಯಾಯಾಧೀಶ ಮುಂದೆ ಕೂಡ ಹಾಜರುಪಡಿಸಲಾಗಿರುವಂತದ್ದು. ಈಗಾಗಲೇ ಏನು ಶ್ಯಾಮ್ ಸುಂದರ್ ಹಿರಿಯ ವಕೀಲರು ಕೂಡ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಪರವಾಗಿ ಕೂಡ ವಾದವನ್ನ ಮಂಡಿಸಲು ಕೂಡ ಈಗಾಗಲೇ ಬಂದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ಬೇಡಿಕೆ ಅಂತಂದ್ರೆ, ನೀವು ಶಿಕ್ಷೆ ಪ್ರಮಾಣವನ್ನ ನೀವು ಪ್ರಕಟ ಮಾಡಿ, ಆದ್ರೆ ನಮಗೆ ವಾದ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಾನು ಕೂಡ ಈಗಾಗಲೇ ನ್ಯಾಯಾಧೀಶರು ಮುಂದೆ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ನ್ಯಾಯಾಧೀಶರು ಕೂಡ ಆ ಮನವಿಗೂ ಕೂಡ ಸ್ಪಂದಿಸಿ ಸರಿ ನೀವು ವಾದವನ್ನ ಮಾಡಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನು 12:30 1 ಗಂಟೆ ಅಷ್ಟೊಂದು ಕೂಡ ಈ ಒಂದು ವಾದ ಪ್ರತಿವಾದ ಏನಿದೆ ಅದು ಕೂಡ ಶುರು ಆಗತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟರಲ್ಲಾಗ್ಲೇ ಏನು ನ್ಯಾಯಾಧೀಶ ಏನಿದ್ದಾರೆ ಅವರು ಕೂಡ ಶಿಕ್ಷೆಯ ಪ್ರಮಾಣವನ್ನು ಕೂಡ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಈಗ ಏನು 17 ಜನ ಏನಿದ್ದಾರೆ ಅದರಲ್ಲಿ 17 ಜನರು ಕೂಡ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಗುರಿಯಾಗಿದ್ದಾರೆ, ಮತ್ತೆ ಯಾವ ಆರೋಪವನ್ನು ಅವರು ಹೊತ್ತಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಆರೋಪ ಆದ ನಂತರದಲ್ಲಿ, ಆ ಒಂದು ವಿಚಾರ ಆದ ನಂತರದಲ್ಲಿ ಇಂತಿಂತ ವ್ಯಕ್ತಿಗೆ ಇಂತಿಷ್ಟು ವರ್ಷಗಳ ಕಾಲ ಏನು ಶಿಕ್ಷೆ ಅಂತಾನು ಕೂಡ ಅವರು ಪ್ರಕಟವನ್ನ ಮಾಡ್ತಾರೆ. ಆದ ನಂತರದಲ್ಲಿ ಅವರ ಪರವಾದಂತ ವಕೀಲರು ಏನಿದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಅವರು ಕೂಡ ವಾದ ಪ್ರತಿವಾದವನ್ನು ಕೂಡ ಮಾಡ್ತಾರೆ. ಅಂದ್ರೆ ಸಿಬಿಐ ಪರ ವಕೀಲರಾಗಿರ್ಬೋದು, ಜೊತೆಗೆ ಈಗ ಅಪರಾಧಿಗಳ ಪರ ವಕೀಲರಾಗಿರ್ಬೋದು, ಎಲ್ಲರೂ ಕೂಡ ಏನು ವಾದ ಪ್ರತಿವಾದವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ಗಜಾನನ ಭಟ್ ಏನಿದ್ರೆ ಅವರು ಕೂಡ ಎಲ್ಲವನ್ನು ಕೂಡ ಆಲಿಸ್ತಾರೆ, ಯಾವ ರೀತಿಯಾಗಿ ಇವರು ವಾದ ಪ್ರತಿವಾದವನ್ನ ಮಾಡ್ತಾರೆ ಅಂತ ಹೇಳಿ. ಸೊ ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಅಂಕಿತ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಮಾಹಿತಿಗೆ.